ನಮಸ್ತೆ ರೈತ ಬಾಂಧವರೇ, ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಈಗ ಅಡಿಕೆ ತೋಟದ ಮಧ್ಯೆ ಸೆಣಬು ಹಾಕೊಂಡಿದ್ವಿ. ಸೆಣಬು ಹಾಕೊಂಡ್ರೆ ನಾವು ಅದಕ್ಕೆ ನೈಟ್ರೋಜನ್ ಕೊಟ್ಟಂಗಾಗುತ್ತೆ. ಯೂರಿಯಾ ಹಾಕು ಅದು ಹಾಕು ಅಂತ ಹೇಳೋದಕ್ಕಿಂತ ನಾವು ಸೆಣಬು ದ್ವಿದಳ ಧಾನ್ಯ ನಮಗೆ ಮತ್ತೆ ಈ ಸೆಣಬು ಹಾಕೊಂಡ್ರೆ ತುಂಬಾ ಬಿಸಿಲು ಅವಾಯ್ಡ್ ಆಗುತ್ತೆ, ಮತ್ತೆ ನೈಟ್ರೋಜನ್ ಕೊಟ್ಟಂಗಾಗುತ್ತೆ. ತೋಟನ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಆಗಿ. ಈಗ ನಾವು ಒಂದು ಫ್ಲಾಟ್ ಅಲ್ಲಿ ಪೂರ್ತಿ ಈ ತರ ಸೆಣಬು ಹಾಕೊಂಡಿದ್ವಿ. ಫುಲ್ ಕವರ್ ಆಗುತ್ತೆ ನಮಗೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳವರೆಗೂ ಸ್ವಲ್ಪ ನೆರಳು ಅವಾಯ್ಡ್ ಆಗುತ್ತೆ. ಆಮೇಲೆ ಗೊಬ್ಬರ ಆಗುತ್ತೆ. ನಾವು ಮಲ್ಚಿಂಗ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಮಲ್ಚಿಂಗ್ ಮಾಡ್ತೀವಿ, ಬಿಸಿಲಿಗೆ ಅವಾಯ್ಡ್ ಆಗಲಿ, ತೋಟಕ್ಕೆ ನೆರಳಾಗಲಿ ಅಂತ. ಅವಾಗ ನಮಗೆ ಈ ಗಿಡಕ್ಕೆ ಬಿಸಿಲು ಬೀಳೋದೆಲ್ಲ ಅವಾಯ್ಡ್ ಆಗುತ್ತೆ ತೋಟಕ್ಕೆ ಫುಲ್ ಕವರ್ ಆದರೆ. ಹಸಿರೆಲೆ ಗೊಬ್ಬರ ನಾವು ಜಾಸ್ತಿ ಕೊಟ್ಟಂಗಾಗುತ್ತೆ, ಹೆಚ್ಚು ಹಸಿರೆಲೆ ಗೊಬ್ಬರ ಕೊಟ್ಟಂಗಾಗುತ್ತೆ. ಮಲ್ಚಿಂಗ್ ಮಾಡಿದ್ರೆ ಒಳ್ಳೇದು. ಈ ಥರ ಸೆಣಬು ಹಾಕೊಂಡ್ರೆ ನಾವು ಇದಕ್ಕೊಂದು 50 kg ಸೆಣಬು ಹಾಕಿದ್ದೀವಿ 1 ಎಕರೆಗೆ. ತುಂಬ ಚೆನ್ನಾಗಿ ಬಂದಿದೆ. ನಮಸ್ತೆ.